ನಮಸ್ತೆ ಮಾತೃಭೂಮಿ ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಾಂಚಜನ್ಯದ ಮತ್ತೊಂದು ಸಂಚಿಕೆಗೆ ಪ್ರೀತಿಪೂರ್ವಕ ಸ್ವಾಗತ. ವಿಷದ ಹೂವು ಧತುರ, ಕನ್ನಡದಲ್ಲಿ ಉಮ್ಮತ್ತಿ, ದತ್ತುರಿ, ಮದ್ದಿನ ಗಿಡ ಹೀಗೆ ನಾನಾ ಹೆಸರುಗಳಿಂದ ಕರೆಯುವ ಈ ಗಿಡದ ಉಪಯೋಗಗಳು ಕೂಡ ಅಷ್ಟೇ ವಿಭಿನ್ನ. ಮೂಲ ಭಾರತದ್ದಾದರೂ ಇವೆ ವಿಭಿನ್ನ ಅಭಿಪ್ರಾಯಗಳು. ವೈಜ್ಞಾನಿಕವಾಗಿ ದತುರಾ ಮೆಟಲ್, ದತುರಾ ಆಲ್ಬಿಕನ್ಸ್ ಎಂದು ಕರೆಯುವ ದತ್ತುರವನ್ನು ಕಾರ್ಲ್ ಲಿನೇಯಸ್ 1753ರಲ್ಲಿ ವೈಜ್ಞಾನಿಕವಾಗಿ ವರ್ಗೀಕರಿಸಿದ್ದಾರೆ. ಇಂಗ್ಲಿಷಲ್ಲಿ ಇದನ್ನು ಥಾರ್ನ್ ಆಪಲ್ ಎಂದು ಕರೆಯಲಾಗುತ್ತದೆ. ವೈಜ್ಞಾನಿಕವಾಗಿ ಈ ಪ್ರಭೇದವು ಮೂಲತಃ ಅಮೆರಿಕಾದ ದಕ್ಷಿಣ ಭಾಗ ಅಥವಾ ಗ್ರೇಟರ್ ಆಂಟಿಲೇಸ್ ಮಣ್ಣು ಪ್ರದೇಶಕ್ಕೆ ಸೇರಿದೆ ಎಂದು ಸಂಶೋಧಕರು ಹೇಳಿದರೂ ಅದಕ್ಕಿಂತ ಮುಂಚೆಯೂ ದತ್ತುರಾದ ಬಳಕೆಯನ್ನು ಭಾರತದ ವೈದ್ಯಕೀಯ ಶಾಸ್ತ್ರ ಆಯುರ್ವೇದದಲ್ಲಿ ಕಾಣಬಹುದು. ಆದ್ದರಿಂದ ಬಹುಶಃ ಪ್ರಾಚೀನ ಕಾಲದಿಂದ ಇದು ಭಾರತೀಯ ಸಂಸ್ಕೃತಿ ಮತ್ತು ವೈದ್ಯಶಾಸ್ತ್ರದಲ್ಲಿ ಇರುವುದು ಸಾಬೀತಾಗುತ್ತದೆ. ಆಯುರ್ವೇದ ಗ್ರಂಥಗಳಲ್ಲಿವೆ ಅಗಾಧ ಮಾಹಿತಿ. ಉಪವಿಷ ದ್ರವ್ಯ, ಸೆಮಿ ಪಾಯ್ಸನಸ್ ಡ್ರಗ್ಗಳಲ್ಲಿ ಇದನ್ನು ಆಯುರ್ವೇದ ಗ್ರಂಥಗಳು ವರ್ಗೀಕರಿಸಿವೆ. ಸರಿಯಾದ ಸಂಸ್ಕಾರ ಅರ್ಥಾತ್ ಶೋಧನ ಮಾಡಿದ ಮೇಲೆ ಮಾತ್ರ ಔಷಧಿಯಾಗಿ ಬಳಸಬೇಕು ಎಂದು ಆಯುರ್ವೇದ ತಿಳಿಸಿದೆ. ದತ್ತುರಾ ಗಿಡವು ಕಟುತಿಕ್ತ ರಸವನ್ನು ಅರ್ಥಾತ್ ಖಾರ ಮತ್ತು ಕಹಿ ರುಚಿಯನ್ನು ಹೊಂದಿದ್ದು ಲಘು ಉಷ್ಣ, ತೀಕ್ಷ್ಣ ಗುಣವಾಗಿದೆ. ಉಷ್ಣವೀರ್ಯತ್ವವನ್ನು ಇದು ಪ್ರದರ್ಶಿಸುತ್ತದೆ. ವೇದನಾ ಸ್ಥಾಪಕ ಪೇನ್ ಕಿಲ್ಲರ್, ವಾತಹರ, ಶೂಲಗ್ನ, ಕಾಲಿಕ್ ರಿಲೀವರ್, ಶೋತಹರ, ಆಂಟಿ ಇನ್ಫ್ಲಮೇಟರಿ, ಕ್ರಿಮಿಗ್ನ ಹೀಗೆ 10 ಹಲವು ಕ್ರಿಯಾಕರ್ಮಗಳನ್ನು ಈ ಅದ್ಭುತ ದ್ರವ್ಯ ಮಾಡುತ್ತದೆ. ಧತುರಾಹ ವೇದನಾ ಸ್ಥಾಪನಾನಾಂ ಶ್ರೇಷ್ಠಾಹ. ಆಯುರ್ವೇದ ಗ್ರಂಥಗಳಲ್ಲಿ ಧತುರವನ್ನು ಅತ್ಯುತ್ತಮ ವೇದನಾ ಸ್ಥಾಪಕ ಅಂದರೆ ಪೇನ್ ಕಿಲ್ಲರ್ ಎಂದು ವರ್ಣಿಸಲಾಗಿದೆ. ಧತುರವನ್ನು ಶಿವಪೂಜೆಯಲ್ಲಿ ಪವಿತ್ರ ಎಂದು ಕಾಣಲಾಗುತ್ತದೆ. ವಿಶೇಷವಾಗಿ ಮಹಾಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಪೂಜೆಗೆ ಬಳಸಲಾಗುತ್ತದೆ. ಆಧುನಿಕ ವಿಜ್ಞಾನದಲ್ಲಿಯೂ ಇದರ ಅನೇಕ ಉಪಯೋಗಗಳನ್ನು ಪುನರ್ ದೃಢೀಕರಿಸಲಾಗಿದೆ. ಎಮರ್ಜೆನ್ಸಿಯಲ್ಲಿ ಆಯುರ್ವೇದ ಏನನ್ನೂ ಮಾಡಲಾಗುವುದಿಲ್ಲ ಎಂಬ ಮಾತುಗಳ ನಡುವೆ ಮೋಸ್ಟ್ ಪೋಟೆಂಟ್ ಎಮರ್ಜೆನ್ಸಿ ಡ್ರಗ್ ಆಟ್ರೋಪಿನ್ ಅನ್ನು ಇದೇ ದತ್ತುರದಿಂದ ಪಡೆಯಲಾಗುತ್ತದೆ. ಅಷ್ಟೇ ಅಲ್ಲದೆ ಎಮರ್ಜೆನ್ಸಿ ಆಸ್ಪತ್ರೆಗಳಿಗೆ ಹೊಟ್ಟೆ ನೋವೆಂದು ಹೋದಾಗ ನಿಮಗೆ ಕೊಡುವ ಇಂಜೆಕ್ಷನ್ ಹಯೋಸಿನ್ ಬ್ಯೂಟರೈಲ್ ಬ್ರೋಮೈಡ್ ಅಥವಾ ಬಸ್ಕೋಪ್ಯಾನ್ ಕೂಡ ದತ್ತುರದಿಂದ ಪಡೆಯಲಾಗಿದೆ. ಹಾಗೆ ನೋಡಿದರೆ ಇದೆಲ್ಲವೂ ಆಯುರ್ವೇದದ್ದೇ ಕೊಡುಗೆ. ನಿಮಗೆ ಗೊತ್ತಲ್ಲ, ಆಯುರ್ವೇದಕ್ಕೆ ಯಾವತ್ತಿಗೂ ಕ್ರೆಡಿಟ್ ಅನ್ನು ಕೇಳಿ ಪಡೆಯುವ ಅಭ್ಯಾಸವಿಲ್ಲ. ಆಟ್ರೋಪಿನ್, ಸ್ಕೊಪಲಮೈನ್, ಹಯೋಸ್ಕಯಾಮಿನ್ ಈ ದ್ರವ್ಯಗಳು ನರಗಳಲ್ಲಿ ಪೇನ್ ಸಿಗ್ನಲ್ ಹೋಗುವುದನ್ನೇ ತಡೆಯುತ್ತವೆ. ಆದ್ದರಿಂದ ತಕ್ಷಣದ ನೋವು ಶಮನ ಉಂಟಾಗುತ್ತದೆ. ದಂತಶೂಲ, ಟೂತೇಕ್, ಸಂಧಿವಾತ, ಉಪಲೇಪನ, ನರಶೂಲ, ಗಾಯದ ನೋವುಗಳಲ್ಲೂ ಇದು ಉಪಯೋಗಿ. ಇನ್ನು ಆಯುರ್ವೇದದಲ್ಲಿ ಇದನ್ನು ವಿಶೇಷ ರೀತಿಯಲ್ಲಿ ಶೋಧಿಸಿ ಅದರಲ್ಲಿರುವ ವಿಷವನ್ನು ಔಷಧಿಯಾಗಿ ಮಾಡಿ ಬಳಸಲಾಗುತ್ತದೆ. ಹೀಗಾಗಿ ಇದರ ಬಳಕೆಯನ್ನು ಶೋಧಿಸದೆ ಎಷ್ಟು ಪ್ರಮಾಣ ಎಂದು ಆಯುರ್ವೇದ ವೈದ್ಯರನ್ನು ಕೇಳದೆ ಬಳಸಿದರೆ ಹೃದಯ ಸ್ಪಂದನ ಹೆಚ್ಚಳ, ಭ್ರಮೆ, ಕಣ್ಣು ಮಂಕಾಗುವುದು, ಉಸಿರಾಟ ತೊಂದರೆ, ಕೋಮಾ, ಸಾವು ಕೂಡ ಸಂಭವಿಸಬಹುದು. ಆದ್ದರಿಂದ ಇದನ್ನು ಸ್ವಯಂ ಉಪಯೋಗಿಸಲೇಬಾರದು. ಇನ್ನೊಂದು ಗಮನಿಸಬೇಕಾದ ಅಂಶವೆಂದರೆ ದತ್ತುರವು ಆಂಟಿಬ್ಯಾಕ್ಟೀರಿಯಲ್, ಆಂಟಿ ಆಕ್ಸಿಡೆಂಟ್, ಆಂಟಿವೈರಲ್ ಗುಣಗಳನ್ನು ಹೊಂದಿದ್ದು ಶ್ವಾಸಕೋಶ ಪ್ರಕ್ರಿಯೆಗೆ ಸಹಾಯ ಮಾಡುತ್ತದೆ. ಬ್ರಾಂಕೋಡೈಲೇಟರ್, ಆಂಟಿ ಆಸ್ಥಮ್ಯಾಟಿಕ್ ಆಗಿ ಕೂಡ ಇದು ಕೆಲಸ ಮಾಡುತ್ತದೆ. ಅನಾಲ್ಜೆಸಿಕ್, ನೋವು ನಿವಾರಕ ಮತ್ತು ಆಂಟಿ ಇನ್ಫ್ಲಮೇಟರಿ ಆಗಿದ್ದು ಅನೇಕ ಪೇನ್ ಕಿಲ್ಲರ್ಗಳು ಲಿವರ್ ಅನ್ನು ಸರ್ವನಾಶ ಮಾಡಿದರೆ ದತ್ತುರವು ನೋವನ್ನು ಕಡಿಮೆ ಮಾಡುವುದರೊಂದಿಗೆ ಹೆಪಟೋಪ್ರೊಟೆಕ್ಟಿವ್, ಯಕೃತ್ ರಕ್ಷಣೆ ಮತ್ತು ನೆಫ್ರೋಪ್ರೊಟೆಕ್ಟಿವ್, ಮೂತ್ರಾಂಗ ವ್ಯವಸ್ಥೆಯ ರಕ್ಷಣೆ ಮಾಡುತ್ತದೆ ಎಂದು ಆಧುನಿಕ ಸಂಶೋಧನೆಗಳು ಬೇರೆ ದಾರಿಯಿಲ್ಲದೆ ಒಪ್ಪಿಕೊಂಡಿವೆ. ಆಯುರ್ವೇದ ಶಾಸ್ತ್ರಗಳಲ್ಲಿ ಧತುರ ತೈಲ, ಧತುರ ಪತ್ರಸ್ವರಸ, ಧತುರ ಬೀಜಲೇಪ, ಧತುರ ಮಲಹರ, ಧತುರ ವಟಿ, ಧತುರ ಕಷಾಯ, ಧತುರ ಧೂಪ, ಕನಕಾಸವ ಹೀಗೆ ಅನೇಕ ಔಷಧಗಳಿವೆ. ಇವೆಲ್ಲವುಗಳನ್ನು ನಿಮ್ಮ ಹತ್ತಿರದ ಆಯುರ್ವೇದ ವೈದ್ಯರ ಅಥವಾ ಆಯುರ್ ಪಾಂಚಜನ್ಯದ ನುರಿತ ವೈದ್ಯರೊಂದಿಗೆ ನಿಮ್ಮ ಸಮಸ್ಯೆಯನ್ನು ಹಂಚಿಕೊಳ್ಳುವುದರ ಮೂಲಕ ನಿಮಗೆ ಸೂಕ್ತವಾದ ಔಷಧಿಯನ್ನು ಪಡೆಯಬಹುದು. ಸಾವಿರಾರು ವರ್ಷಗಳಿಂದ ಬಳಕೆಯಲ್ಲಿರುವ ಈ ಧತುರದ ಸಂಪೂರ್ಣ ಪ್ರಯೋಜನ ಅವಶ್ಯಕತೆ ಇರುವವರಿಗೆ ತಲುಪಲಿ ಮತ್ತು ಇದರ ದುರ್ಬಳಕೆಯಾಗದೆ ಕೇವಲ ಅವಶ್ಯಕತೆಯ ಔಷಧಿಯಾಗಲಿ ಎಂದು ಆಯುರ್ ಪಾಂಚಜನ್ಯ ಆಶಿಸುತ್ತದೆ. ಸ್ವಸ್ಥ ಸಮಾಜದೊಂದಿಗೆ ಉತ್ತಮ ದೇಶದ ನಿರ್ಮಾಣವೇ ನಮ್ಮ ತಂಡದ ಮೂಲ ಉದ್ದೇಶವಾಗಿರುವುದರಿಂದ ಇನ್ನಷ್ಟು ಹೆಚ್ಚಿನ ಮಾಹಿತಿಯ ವಿಡಿಯೋಗಳಿಗಾಗಿ
ನೀವು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿಮ್ಮ ಆಪ್ತರಿಗೂ ತಿಳಿಸಿ. ಇದಾಗಿತ್ತು ಮಿತ್ರರೇ ಈ ಹೊತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.